ಕೇವಲ 2 ಗಂಟೆಯಲ್ಲಿ 5,000 ರೂಪಾಯಿ ಅರ್ನ್ ಮಾಡಬೇಕು ಅಂತ ಹೇಳಿ ನಿಮಗೆ ಮನ್ಸಿದ್ಯಾ? ಇದಕ್ಕೆ ಲ್ಯಾಪ್ಟಾಪ್ ಬೇಡ, ಕಂಪ್ಯೂಟರ್ ಬೇಡ, ಖಾಲಿ ನಿಮ್ಮ ಮೊಬೈಲ್ ಇದ್ರೆ ಸಾಕು. ನೀವು ಸ್ಟೂಡೆಂಟಾ ಅಥವಾ ಹೌಸ್ ವೈಫಾ? ಹಾಗಾದ್ರೆ ನಿಮಗೆ ಈ ಒಂದು ಲಿಂಕ್ ಅನ್ನ ಕೊಡ್ತೇನೆ, ಅದಕ್ಕೆ ಕ್ಲಿಕ್ ಮಾಡಿ ನಮ್ಮ ಸ್ಕೀಮ್ಗೆ ಜಾಯಿನ್ ಆಗಿ. ಆ ಕೋರ್ಸ್ ಅಲ್ಲಿ ನಾವು ನಿಮಗೆ ಹೇಗೆ ಈ ರೀತಿ 1 ಗಂಟೆಯಲ್ಲಿ ಅಥವಾ 2 ಗಂಟೆಯಲ್ಲಿ 5,000 to 10,000 ರೂಪಾಯಿ ದುಡ್ಡು ಮಾಡೋದು ಹೇಳಿಕೊಡ್ತೇವೆ. ಕೆಳಗೆ ಲಿಂಕ್ ಇದೆ, ಅದನ್ನ ಕ್ಲಿಕ್ ಮಾಡಿ ನಮ್ಮ ಕೋರ್ಸ್ ನ ಜಾಯಿನ್ ಆಗಿ. ಈಗ ನೋಡಿದಂತಹ ಅಡ್ವರ್ಟೈಸ್ಮೆಂಟ್ಗಳು ನಿಮಗೆ ಯೂಟ್ಯೂಬ್ ಅಥವಾ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲಾದ್ರೂ ಕಾಣ್ಲಿಕ್ಕೆ ಸಿಕ್ಕಿದ್ಯಾ? ಯಾಕಂತ ಹೇಳಿದ್ರೆ ಇಂಥ ಅಡ್ವರ್ಟೈಸ್ಮೆಂಟ್ ಅಲ್ಲಿ ನನ್ನ ಒಬ್ಬ ಸ್ಟೂಡೆಂಟ್ ಅವನ ಕೋರ್ಸ್ ಕಲಿಕೆಗೆ ಅಂತ ಹೇಳಿ ದುಡ್ಡು ಇನ್ವೆಸ್ಟ್ ಮಾಡಿ ಅಲ್ಲಿ ಹೋಗಿ ಜಾಯ್ನ್ ಆದ ನಂತರ ಮತ್ತೆ ನೋಡುವಾಗ ಆಕ್ಚುಲಿ ಅದೊಂದು ಸ್ಕ್ಯಾಮ್ ಆಗಿ ಔಟ್ಕಮ್ ಆಯಿತು. ಅವನಿಗಲ್ಲಿ ಏನೂ ಕಲಿಸ್ಲಿಲ್ಲ. ಹೇಳಿದ್ದೆಂತ ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಹೇಗೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಅನ್ನ ಮಾಡಬಹುದು, ಟ್ರೇಡ್ ಮಾಡಬಹುದು ಅಂತ ಹೇಳುವಂತಹ ಒಂದು ಫಾಲ್ಸ್ ಬಿಲೀಫ್ ಅನ್ನ ತೋರಿಸಿ ಅವನ ಹತ್ರ 5,000 ರೂಪಾಯಿಗಳನ್ನ ತೆಗೆದುಕೊಂಡು ಅವನಿಗೆ ಸ್ಕ್ಯಾಮ್ ಮಾಡಿದ್ದಾರೆ. ಈಗಂತೂ ಆನ್ಲೈನ್ ಅಲ್ಲಿ ನಿಮಗೆ ಸಾಕಷ್ಟು ಫ್ರಾಡ್ ಆಗುವಂಥದ್ದು ಅಥವಾ ಅದರ ವಿಚಾರಗಳು ನಿಮಗೆ ಇಷ್ಟೊತ್ತಿಗೆ ಗೊತ್ತಿರುತ್ತೆ. ಇಂತಹ ಫ್ರಾಡ್ಗಳನ್ನ MLM ಫ್ರಾಡ್ಗಳು ಅಂತೇಳಿ ಕರೀತಾರೆ. ಏನಿ MLM ಫ್ರಾಡ್? ಇದರ ಅಡ್ವರ್ಟೈಸ್ಮೆಂಟ್ಗಳನ್ನ ನೀವು ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ಗಳಲ್ಲಿ ನೋಡೇ ಇರ್ತೀರಿ. ಸೊ ಇದು ಹೇಗೆ ಜನರನ್ನ ಟ್ರ್ಯಾಪ್ ಮಾಡುತ್ತೆ ಮತ್ತೆ ಯಾವ ರೀತಿ ಇದು ವರ್ಕ್ ಆಗ್ತದೆ, ಯಾರಿದ್ದಾರೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ನಾನು ನಿಮ್ಮ ಮಹೇಶ್. ಯುನಿಕ್ ವ್ಯೂಸ್ಗೆ ನಿಮಗೆ ವೆಲ್ಕಮ್. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಅಂತೇಳಿ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಫಸ್ಟ್ ಆಫ್ ಆಲ್ ನಾವು MLM ಅಂತ ಹೇಳಿದ್ರೆ ಏನು ಅಂತೇಳಿ ಅರ್ಥ ಮಾಡ್ಕೊಳ್ಬೇಕು. MLM ಅಂತ ಹೇಳಿದ್ರೆ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಂತೇಳಿ. ಈ ಸ್ಟ್ರಾಟಜಿಯನ್ನ ಕಂಪನೀಸ್ಗಳು ತುಂಬಾ ಯೂಸ್ ಮಾಡ್ತದೆ. ಒಂದು ಕಂಪನಿಯಲ್ಲಿ ಒಂದು ಪ್ರಾಡಕ್ಟ್ ಇರ್ತದೆ, ಅದು ಮ್ಯಾನುಫ್ಯಾಕ್ಚರ್ ಆಗಿ ಮತ್ತೆ ಅದನ್ನ ಅಡ್ವರ್ಟೈಸ್ ಮಾಡಿ ಸೇಲ್ ಮಾಡಬೇಕಾದ್ರೆ ಮಲ್ಟಿ ಲೆವೆಲ್ ನ ಮಾರ್ಕೆಟಿಂಗ್ ಬೇಕಾಗುತ್ತೆ. ಆದ್ರೆ ಈಗ ಈ MLM ಸ್ಕೀಮ್ ಅನ್ನ ಅಥವಾ ಈ ಒಂದು ಸ್ಟ್ರಾಟಜಿಯನ್ನ ಕೆಲವು ಕಂಪನಿಗಳು ಯೂಸ್ ಮಾಡ್ಕೊಳ್ತವೆ. ಅಲ್ಲಿ ಯಾವುದೇ ರೀತಿಯಾದ ಪ್ರಾಡಕ್ಟ್ಗಳಿರುವುದಿಲ್ಲ ಅಥವಾ ಯಾವುದೇ ರೀತಿಯ ಪ್ರೊಡಕ್ಷನ್ಗಳು ಆಗೋದೇ ಇಲ್ಲ. ಇದು ಹೇಗೆ ಜನರನ್ನ ಟ್ರ್ಯಾಪ್ ಮಾಡುತ್ತೆ ಮತ್ತೆ ಯಾವ ರೀತಿ ಇದು ವರ್ಕ್ ಆಗ್ತದೆ, ಯಾರಿದ್ದಾರೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಈ ಸ್ಕ್ಯಾಮ್ ನ ಮೊದಲನೇ ಟಾರ್ಗೆಟ್ ಯಾರಾಗಿರ್ತಾರೆ ಅಂತ ಹೇಳಿದ್ರೆ ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಕಾಲೇಜಿಗೆ ಹೋಗುವಂತ ಸ್ಟೂಡೆಂಟ್ ಅಥವಾ ಒಬ್ಬ ಹೌಸ್ ವೈಫ್ ಆಗಿರ್ತಾರೆ. ಇವರಿಗೆ ಬಣ್ಣ ಬಣ್ಣದ ಮಾತನ್ನ ಹೇಳಿ ಒಂದು ಲ್ಯಾವಿಶ್ ಆದಂತಹ ಒಂದು ಲೈಫ್ ಸ್ಟೈಲ್ ಅನ್ನ ತೋರಿಸಿ ದಿನಕ್ಕೆ 2,000, 3,000, 5,000ಗಳನ್ನ ಅರ್ನ್ ಮಾಡಕ್ಕಾಗುತ್ತೆ, ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಸಿಗುತ್ತೆ ಅಂತ ಹೇಳುವಂತ ಕಲರ್ಫುಲ್ ಆದಂತಹ ಒಂದು ಮಾತುಗಳನ್ನ ಹೇಳಿ ಮತ್ತೆ ತುಂಬಾ ಜನರಿಗೆ ಎಕ್ಸಾಂಪಲ್ ಕೊಟ್ಟು ಇವರು ನಿಮ್ಗೆ ಕಾರ್ ತಗೊಂಡಿದ್ದಾರೆ, ಇವರು ಬೈಕ್ ತಗೊಂಡಿದ್ದಾರೆ, ಇವರು ಒಂದು ಫ್ಲಾಟ್ ಅನ್ನ ತಗೊಂಡಿದ್ದಾರೆ ಅಂತ ಹೇಳುವಂತಹ ಮಾತನ್ನ ಹೇಳಿ ಜನರನ್ನ ಮರಳು ಮಾಡಿಬಿಡ್ತಾರೆ. ನಿಮ್ಮ ಹತ್ರ ಮೊಬೈಲ್ ಇದ್ರೆ ಸಾಕು, ಲಕ್ಷ ದುಡಿಬಹುದು ಅಂತ ಹೇಳಿ ನಮ್ಮನ್ನ ಮತ್ತೆ ನಿಮ್ಮನ್ನ ಯಾಮಾರಿಸ್ತಾರೆ. ಇವರ ಪ್ರಮುಖವಾದ ಟಾರ್ಗೆಟ್ ಯಾರು ಅಂತ ಹೇಳಿದ್ರೆ ಇನ್ನೋಸೆಂಟ್ ಆಗಿರುವಂತಹ ಕಾಲೇಜಿನ ಹುಡುಗರು. ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ಬೈಕ್ ನ ಬುಕ್ ಮಾಡ್ತಾ ಇದೀವಿ. ತುಂಬಾ ಖುಷಿ ಆಗ್ತಾ ಇದೆ. ಇದನ್ನ ಎನ್ಕೇಶ್ ಮಾಡಿಕೊಂಡು ಅವರ ಒಂದು ಏನು ಫೇಕ್ ಆದಂತಹ ಸ್ಕ್ರೀನ್ ಶಾಟ್ಗಳನ್ನ ತೋರಿಸಿ ಅವರ ಅರ್ನಿಂಗ್ಸ್ ನ ಅವರಿಗೆ ಕನ್ವೆ ಮಾಡಿ ಅಥವಾ ಒಂದು ಕಲರ್ಫುಲ್ ಆದಂತಹ ಲೈಫ್ ನ ಒಂದು ಇಮೇಜ್ ಅನ್ನ ತೋರಿಸಿ ಆ ಮಕ್ಕಳನ್ನ ಅವರ ಬುಟ್ಟಿಗೆ ಹಾಕೊಳ್ತಾರೆ. ಅವರು ಪೇಪರ್ ಬರೀ ಎಕ್ಸಾಮ್ ಇದ್ರೂ ಹೋಗಿಲ್ಲ ಸರ್. ನಾವು ನಿರುದ್ಯೋಗ ಯುವತಿಯರನ್ನೇ ಟಾರ್ಗೆಟ್ ಮಾಡಿದ ಕಂಪನಿ. 1,000 ದುಡಿಯೋದು ದೊಡ್ಡ ವಿಷಯ ಅಲ್ಲ. ಈ ಕಂಪನಿಲಿ ಚಿಕ್ಕ ವಯಸ್ಸಲ್ಲಿ ಬಂದ್ಬಿಟ್ಟು 18 ವರ್ಷದಲ್ಲಿ ಏನಪ್ಪಾ ಅಂದ್ರೆ 1 ಲಕ್ಷ ದುಡಿತಿದ್ದಾರೆ. ಜೊತೆಲಿರ್ತಕ್ಕಂಥ ಎಷ್ಟೋ ಜನ ಇವತ್ತು 7th ಕ್ಲಾಸ್ ಎಲ್ಲ ಎಜುಕೇಶನ್ ಆಗಿರೋದು ಕೂಡ ಇವತ್ತು ಮಂತ್ಲಿ 1 ಲಕ್ಷ ಇನ್ಕಮ್ ತಿಳ್ಕೊಳ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಬಂದಿದ್ದೀವಿ. ಈ ಆಕ್ಚುಲ್ ಆಗಿ MLM ನ ಫ್ರಾಡ್ ನ ಒಂದು ಸ್ಕೀಮ್ ಹೇಗಿರುತ್ತೆ ಅಂತ ಹೇಳಿದ್ರೆ ಅದರಲ್ಲಿ ಕೆಲವು ಆನ್ಲೈನ್ ಕೋರ್ಸಸ್ಗಳಿರ್ಬೋದು ಅಥವಾ ನಿಮಗೆ ಟ್ರೇಡಿಂಗ್ ಆಗಿರ್ಬೋದು, ನಿಮ್ಮ
ಗ್ರಾಫಿಕ್ ಡಿಸೈನಿಂಗ್ ಆಗಿರ್ಬೋದು ಅಥವಾ ಯೂಟ್ಯೂಬನ್ನು ಅಥವಾ ಇನ್ಸ್ಟಾಗ್ರಾಮನ್ನು ಹೇಗೆ ಸಕ್ಸಸ್ಫುಲ್ ಆಗಿ ನಡೆಸುವಂತಹ ಕೋರ್ಸಸ್ಗಳನ್ನು ಅವರು ಕೊಡ್ತಾರೆ. ಇನಿಷಿಯಲಿ ಅವರ ಬೇಸ್ ಪ್ಯಾಕೇಜ್ಗಳು 500 ಮತ್ತು 1,000ದಿಂದ ಸ್ಟಾರ್ಟ್ ಆಗೋದಿದ್ರೂ ಕೂಡ ನಾವು ಈ ಒಂದು ಲಿಂಕ್ನ ಕ್ಲಿಕ್ ಮಾಡಿದ ಕೂಡಲೇ ಅವರು ನಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ನಮ್ಮ ನಂಬರನ್ನು ತೆಗೆದುಕೊಳ್ತಾರೆ ಮತ್ತು ಕಾಲ್ ಮಾಡ್ತಾರೆ. ಕಾಲ್ ಮಾಡುವಾಗ ಅವರು ಕೊಡುವಂತಹ ಏನು ಪ್ರಾಡಕ್ಟ್ಗಳ ರೇಟ್ ಏನಿರುತ್ತೆ ಅದು 10,000 ಆಗಿರ್ಬೋದು, 15,000 ಆಗಿರ್ಬೋದು ಅಥವಾ 20,000 ಕೂಡ ಆಗಿರ್ಬೋದು. ಇದನ್ನ ನಮಗೆ ಥಿಂಕ್ ಮಾಡುವಾಗ ಒಬ್ಬ ನಾರ್ಮಲ್ ಸ್ಟೂಡೆಂಟ್ನ ವ್ಯೂ ಪಾಯಿಂಟ್ ಅಲ್ಲಿ ನೋಡುವಾಗ ಅವನಿಗೆ ಸ್ವಲ್ಪ ಮುಜುಗರ ಆಗ್ಬೋದು ಅಥವಾ ಒಂದು ಸ್ಟೆಪ್ ಹಿಂದೆ ಹೋಗ್ಬೋದು. ಅವನು ನನ್ನ ಹತ್ರ ಇಷ್ಟು ದುಡ್ಡಿಲ್ಲ, ನಾನು ಇದನ್ನ ಹೇಗೆ ತಗೊಳ್ಬೋದು ಅಂತ ಹೇಳಿ. ಹಾಗೆ ನಾನು ಕಾಲ್ ಕಟ್ ಮಾಡ್ತೇನೆ ಅಂತೇಳಿ ತಿಳ್ಕೊಂಡ್ರೆ ಅವರು ನಮ್ಮ ನಂಬರ್ಗೆ ಮತ್ತೆ ಆ ವಾಟ್ಸ್ಆ್ಯಪ್ ಸ್ಟೇಟಸ್ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಪಿಂಗ್ ಮಾಡೋದಾಗಿರ್ಬೋದು ಇದನ್ನೆಲ್ಲ ಮಾಡಿ ಅವರ ಒಂದು ಕಂಪ್ಲೀಟ್ ಆದಂತಹ ಒಂದು ಸ್ಕೀಮನ್ನು ನಮಗೆ ಇಂಪ್ಲೈ ಮಾಡೋ ಹಾಗೆ ನಮಗೊಂದು ಅರ್ಥ ಆಗೋ ರೀತಿ ಅವರು ತುಂಬ ಚೆನ್ನಾಗಿ ಮಾತಾಡಿ ಕನ್ವಿನ್ಸ್ ಮಾಡ್ತಾರೆ. ಮತ್ತೆ ಹೇಳ್ತಾರೆ ಏನು ಅಂತ ಹೇಳಿದ್ರೆ, ನಿಮಗೆ 10,000ದ ಪ್ಯಾಕೇಜ್ ತಗೊಳ್ಳಿಕ್ಕೆ ಆಗದೇ ಇದ್ರೂ ಕೂಡ ನೀವು ಬೇಸ್ ಲೆವೆಲಿಂದ ಸ್ಟಾರ್ಟ್ ಮಾಡಿ, 500 ರೂಪಾಯಿ 1,000 ರೂಪಾಯಿಂದ ಸ್ಟಾರ್ಟ್ ಮಾಡಿ ಅಂತೇಳಿ ಹೇಳಿ ಅದಕ್ಕೆ ಆ್ಯಡ್ ಮಾಡಿಸ್ಕೊಳ್ತಾರೆ. ಮತ್ತೆ ಝೂಮ್ ಮೀಟಿಗೆ ಕರೀತಾರೆ. ಆ ಝೂಮ್ ಮೀಟನ್ನು ಎಂಟರ್ ಆಗುವಾಗ ನಮಗೆ ಗೊತ್ತಾಗೋದು ಏನು ಅಂತ ಹೇಳಿದ್ರೆ, ಒಬ್ಬ ಸೂಟು ಬೂಟು ಹಾಕೊಂಡಿರೋ ವ್ಯಕ್ತಿ ಅವನನ್ನ CEO ಅಂತ ಹೇಳಿ ಕರೆದುಕೊಳ್ತಾನೆ. ಮತ್ತೆ ಹೇಗೆ ಜನರನ್ನ ಒಟ್ಟು ಮಾಡಬೇಕು ಅಂತ ಹೇಳುವಂತಹ ಪ್ಲಾನ್ಗಳನ್ನ ಕೊಡ್ತಾನೆ. ಬೇಸಿಕಲಿ ನೀವು ನೋಡಿದ್ರೆ ಇಲ್ಲಿ ನೀವು ತಗೊಂಡಿರುವ ಕೋರ್ಸ್ಗೂ ಅವರು ಕೊಡ್ತಿರುವಂತಹ ಲೆಕ್ಚರ್ಗೂ ಕನೆಕ್ಷನ್ ಇರೋದಿಲ್ಲ. ಹಾಗೆ ಈ ರೀತಿಯಾಗಿ ನಾನು ಮತ್ತೆ ಆ ನಂಬರ್ಗೆ ಕಾಲ್ ಮಾಡಿ ಮಾತಾಡುವಾಗ ಏನಾಗುತ್ತೆ, ಅವ್ರು ಹೇಳ್ತಾರೆ ನೀವು ಬಿಗಿನರ್ ಲೆವೆಲ್ ಅಲ್ಲಿ ಇದ್ದೀರಿ ಸರ್, ನೀವು 500 ರೂಪಾಯಿ ಅಥವಾ 1,000 ರೂಪಾಯಿ ಪ್ಯಾಕೇಜ್ ತಗೊಂಡಿದ್ದೀರಲ್ವಾ, ಅದು ಬಿಗಿನರ್ ಲೆವೆಲ್ ಅಲ್ಲಿ ಇದೆ. ನೀವು ಅಪ್ಡೇಟೆಡ್ ವರ್ಷನ್ ಅನ್ನ ತಗೊಂಡ್ರೆ ನಿಮಗೆ ಕೋರ್ಸ್ನ ಕಂಪ್ಲೀಟ್ ಆದಂತಹ ಯೂಸೇಜ್ ಸಿಗುತ್ತೆ ಅಂತ ಹೇಳಿ ನಿಮ್ಮ ಹತ್ರ ದುಡ್ಡು ವಸೂಲಿ ಮಾಡ್ತಾರೆ. ಹೀಗೆ ಅಪ್ಡೇಟ್ ಆದ ಪ್ಯಾಕೇಜ್ ಅನ್ನ ನಾವು ತಗೊಂಡ್ರೆ ಅದಾದ ನಂತರ ನಮಗೆ ಅಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಕೆಲವು ಸ್ಕ್ರೀನ್ಶಾಟ್ ಗಳನ್ನ ಹಾಕ್ತಾರೆ, ಕೆಲವು ವಿಡಿಯೋಗಳನ್ನ ಹಾಕ್ತಾರೆ, ಮತ್ತೆ ಹೇಳ್ತಾರೆ ಇವರಿಗೂ ಕೂಡ ಈ ಕೋರ್ಸ್ ಅನ್ನ ಜಾಯ್ನ್ ಆದ ನಂತರ ತುಂಬಾ ದುಡ್ಡು ಮಾಡಿದ್ರು, ಕಾರ್ ತಕೊಂಡ್ರು, ಬೈಕ್ ತಕೊಂಡ್ರು. ಒಬ್ಬ IAS ಆಫೀಸರ್ಗೆ ಅವರನ್ನ ಅವರು ಕಂಪೇರ್ ಮಾಡ್ಕೊಳ್ತಾರೆ. ಕಂಪೇರ್ ಮಾಡ್ಕೊಂಡು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, IAS ಆಫೀಸರ್ಸ್ ಗಳಿಗೆ ತುಂಬಾ ಬ್ಯುಸಿಯಾದ ಹಾಗೆ ಹೆಟಿಕ್ ಆದಂತಹ ಶೆಡ್ಯೂಲ್ ಇರುತ್ತೆ, ನೀವು ನಮ್ಮ ಜೊತೆ ಸೇರ್ಕೊಂಡಿದ್ದೀರಾ, ನಿಮಗೆ ನೀವೇ ಓನರ್ಗಳಾಗ್ತೀರಿ ಮತ್ತೆ ಲಕ್ಷ ಲಕ್ಷ ದುಡಿತೀರಿ ಅಂತ ಹೇಳುವಂತಹ ಬಣ್ಣ ಬಣ್ಣದ ಮಾತನ್ನ ಹೇಳ್ತಾರೆ. ಬಿಟ್ರೆ ಬೇರೆ ಯಾವುದೇ ಇನ್ಫಾರ್ಮೇಶನ್ ಆಗಿರ್ಬೋದು, ಏನೇ ಒಂದು ಕೋರ್ಸ್ ನ ಬಗ್ಗೆ ಕರೆಕ್ಟ್ ಆದ ಮಾಹಿತಿಗಳನ್ನ ಕೊಡೋದೇ ಇಲ್ಲ. ಇದು ನಿಮಗೆ ಟ್ರಯಾಂಗಲ್ ಡಿಸೈನ್ ಅಲ್ಲಿ ಸ್ಕೀಮ್ ಆಗಿರ್ತದೆ. ಹೇಗೆ ಅಂತ ಹೇಳಿದ್ರೆ, ಟಾಪ್ ಪ್ರಯಾರಿಟಿಯಲ್ಲಿ ಇರುವವರು ತುಂಬಾನೇ ದುಡ್ಡು ಮಾಡ್ತಾ ಇರ್ತಾರೆ. ಅವನೊಂದು ರೂಮ್ ಅಲ್ಲಿ ಈ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿರ್ತಾನೆ. ಅದನ್ನ ಎಲ್ಲ ಜನರನ್ನ ಒಗ್ಗೂಡಿಸಿಕೊಂಡು ಅಥವಾ ಅವರನ್ನ ಈ ಸ್ಕೀಮಿಗೆ ಹಾಕಿಕೊಂಡು ಅವನು ದುಡ್ಡು ಮಾಡ್ತಾ ಇರ್ತಾನೆ. ಬಟ್ ಕೆಳಗಿನ ಲೆವೆಲ್ ಅಲ್ಲಿರುವ ಯಾರೇ ಎಂಪ್ಲಾಯ್ಗಳಾಗಿರ್ಬೋದು ಅಥವಾ ಕ್ಯಾಂಡಿಡೇಟ್ಸ್ ಗಳಾಗಿರ್ಬೋದು ಅವರು ತುಂಬಾನೇ ಕಮ್ಮಿ ಆದಂತಹ ಅಮೌಂಟ್ ಅನ್ನ ವಿಡ್ರಾ ಮಾಡ್ತಾ ಇರ್ತಾರೆ. ಸರಿ, ಈಗ ಇವರ ಕೋರ್ಸ್ಗೆ ಜಾಯ್ನ್ ಆಗಿದೆ, ನಾನು ದುಡ್ಡು ಹಾಕಿ ಆಗಿದೆ, ನೋಡೋಣ, ನಾನು ಟ್ರೈ ಮಾಡ್ತೀನಿ, ಇಲ್ಲಿ ವರ್ಕ್ ಮಾಡ್ತೀನಿ, ಇವರ ಪ್ರಾಡಕ್ಟ್ ಅನ್ನ ಸೇಲ್ ಮಾಡ್ತೀನಿ ಅಂತ ಹೇಳಿ ನಾವು ಅವರೊಟ್ಟಿಗೆ ವರ್ಕ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಅವ್ರು ಏನು ಹೇಳ್ತಾರೆ, ಅವರ ಕೆಲವು ಸ್ಕ್ರೀನ್ ಶಾಟ್ ಆಗಿರ್ಬೋದು, ಮೋಟಿವೇಶನಲ್ ವಿಡಿಯೋಗಳಾಗಿರ್ಬೋದು ಅದನ್ನ ನಮಗೆ ಕೊಡ್ತಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ ಹೇಗೆ ಅಕೌಂಟ್ ಓಪನ್ ಮಾಡೋದು, ಅಲ್ಲಿ ನಮ್ಮ ವಿಡಿಯೋಸ್ಗಳನ್ನ ಹೇಗೆ ಅಪ್ಲೋಡ್ ಮಾಡೋದು ಅಂತ ಹೇಳ್ಕೊಡ್ತಾರೆ. ಇದರಿಂದ ನಮಗೇನಾಗುತ್ತೆ ಅಂತ ಹೇಳಿದ್ರೆ, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಬೇಕಾಬಿಟ್ಟಿ ನಮಗೆ ಬೇಕಾದ್ರೂ ಅಥವಾ ಬೇಡದಿದ್ರೂ ಕೂಡ ಅವರು ಕೊಡುವಂತಹ ಕಂಟೆಂಟ್ ಅನ್ನ ನಾವು ಪ್ರಮೋಟ್ ಮಾಡಬೇಕಾಗುತ್ತೆ, ನಮ್ಮ ಸ್ಟೇಟಸ್ ಅಲ್ಲಿ ಹಾಕೊಳ್ಬೇಕಾಗುತ್ತೆ ಅಥವಾ ನಮ್ಮ ಫೀಡ್ಸ್ ಅಲ್ಲಿ ಹಾಕೊಳ್ಬೇಕಾಗುತ್ತೆ. ಮತ್ತೆ ಯಾರು ಈ ಸೂಟು ಬೂಟು ಹಾಕೊಂಡು ಕುತ್ಕೊಂಡಿರೋ ಒಬ್ಬ ವ್ಯಕ್ತಿ ಇರ್ತಾನಲ್ವಾ, ಅವನು ಮೆಂಟಾರ್ ಅಥವಾ ಟೀಚರ್ ಅಂತೇಳಿ ಹೇಳ್ಕೊಳ್ತಾನೆ, ಅವನ ವಿಡಿಯೋವಿಗೆ ನಾವು ಕಮೆಂಟ್ ಮಾಡಬೇಕಾಗುತ್ತೆ. ನಮಗೆ ಇಷ್ಟ ಇರಲಿ ಇಲ್ಲದಿರಲಿ ಆ ವಿಡಿಯೋಗಳನ್ನು ನಾವು ಶೇರ್ ಮಾಡಬೇಕಾಗತ್ತೆ. ಈ ರೀತಿಯಾದಂತಹ ಒಂದು ಪರಿಸ್ಥಿತಿಗೆ ಆ ಒಬ್ಬ ಮಿಡಲ್ ಕ್ಲಾಸ್ ಸ್ಟೂಡೆಂಟ್ ಅನ್ನ ಅಥವಾ ಒಬ್ಬ ಹೌಸ್ ವೈಫ್ ಅನ್ನ ತಂದಿಡ್ತಾರೆ ಇವರು. ಇಂತಹ ಕೋರ್ಸ್ಗಳನ್ನ ಅವರು ಹೇಗೆ ಪ್ರಮೋಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಯಾವುದೇ ಸ್ಕಿಲ್ ಇಲ್ಲದೆ, ಯಾವುದೇ ಎಕ್ಸ್ಪೀರಿಯನ್ಸ್ ಬೇಕಂತಿಲ್ಲ, ಯಾವುದೇ ಸರ್ಟಿಫಿಕೇಟ್ಸ್ ಬೇಕಂತಿಲ್ಲ, ನಿಮ್ಮ ಹತ್ರ ಖಾಲಿ ಒಂದು ಮೊಬೈಲ್ ಇದ್ರೆ ಸಾಕು, ನೀವು ನಮ್ಮ ಕೋರ್ಸ್ ಅನ್ನ ಜಾಯ್ನ್ ಆಗಿ ಲಕ್ಷ ಲಕ್ಷ ದುಡ್ಡು ಮಾಡಬಹುದು ಅಂತ ಹೇಳಿ ಜನರನ್ನ ಜಾಯ್ನ್ ಮಾಡಿಸ್ತಾರೆ. ಇಲ್ಲಿ ನಾವು ಕರೆಕ್ಟ್ ಆಗಿ ನೋಡೋದಾದ್ರೆ ಯಾವುದೇ ರೀತಿಯಾದಂತಹ ಒಂದು ಏನು ವರ್ಕ್ ಆಗಿರ್ಬೋದು ಅಥವಾ ಎಫಿಷಿಯಂಟ್ ಆಗಿರುವಂತಹ ಪ್ರಾಡಕ್ಟ್ ನ ಒಂದು ಅಫಿಲಿಯೇಟ್ ಮಾರ್ಕೆಟಿಂಗ್ ಆಗಿರ್ಬೋದು ಏನೂ ನಡೆಯಲ್ಲ. ಇಂತಹ ಸ್ಕ್ಯಾಮ್ಗೆ ನೀವು ಸಿಕ್ಕಿಬಿದ್ದಿದ್ರೆ ದಯವಿಟ್ಟು ನಿಮ್ಮ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿ ಮತ್ತೆ ಒಂದು ವಾಯ್ಸ್ ಅನ್ನ ರೈಸ್ ಮಾಡಿ. ಯಾಕಂತ ಹೇಳಿದ್ರೆ ಈ ಒಂದು ಸ್ಕೀಮ್ ನಲ್ಲಿ ಸಾವಿರಾರು ಮಂದಿ
ಯುವಕರು, ಸ್ಟೂಡೆಂಟ್ಸ್ಗಳು ಹಾಗೆ ಹೌಸ್ ವೈಫ್ಸ್ಗಳು ಈಗಲೇ ಆಲ್ರೆಡಿ ಜಾಯ್ನ್ ಆಗಿ ಅವರು ಸಿಕ್ಕಿಬಿದ್ದಿದ್ದಾರೆ. ಇಂತಹ ಒಂದು ಸ್ಕೀಮ್ಗೆ ದಯವಿಟ್ಟು ಯಾರು ಜಾಯ್ನ್ ಆಗಬೇಡಿ. ಯಾಕಂತ ಹೇಳಿದ್ರೆ ಶಾರ್ಟ್ ಟರ್ಮ್ ಅಲ್ಲಿ ದುಡ್ಡನ್ನ ಮಾಡುವಂತಹ ಒಂದು ಸ್ಕೀಮ್ ಯಾರೇ ಹೇಳಿದ್ರು ಕೂಡ ಅದು ಫೇಕ್ ಆಗಿರ್ತದೆ, ಅದೊಂದು ಸ್ಕ್ಯಾಮ್ ಆಗಿರ್ತದೆ. 1 ಗಂಟೆಯಲ್ಲಿ 2 ಗಂಟೆಯಲ್ಲಿ 2,000, 5,000, 10,000 ನಿಮಗೆ ಮಾಡ್ಲಿಕ್ಕೆ ಆಗುತ್ತೆ ಅಂತ ಹೇಳಿದ್ರೆ ದಯವಿಟ್ಟು ಅವರನ್ನ ನಂಬೇಡಿ. ಯಾಕಂತ ಹೇಳಿದ್ರೆ ಮನಿ ಮೇಕಿಂಗ್ ಹ್ಯಾಸ್ ನೋ ಶಾರ್ಟ್ ಕಟ್ಸ್. ಸೊ ಇದರ ಜೊತೆಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನನ್ನ ವಿಡಿಯೋನ ಶೇರ್ ಮಾಡಿ ಅಂತೇಳಿ ಹೇಳ್ತಾ ನಾನು ನಿಮ್ಮ ಮಹೇಶ್ ಈ ವಿಡಿಯೋದಿಂದ ಸೈನ್ ಆಫ್ ಆಗ್ತಾ ಇದ್ದೇನೆ.